ಮೊನ್ನೆ ರಿಸಲ್ಟ್ ಫೈನಲ್ ಬತ್ತಾವಾಗ ನಮ್ಮ ತಾತ್ಯಾಗಳು ಕುರಿ ಕರ್ಸಕ್ ನಡೆದಿದ್ದು. ಕುರಿ ಕರ್ಸ ಹೋಗಿದ್ರಿ ಓಕೆ. ನಮ್ಮ ಅಬ್ಚಿ ಮಗ ಠಗರ ಕರ್ಸದಿದ್ದ ನಾ ಠಗರ ಹಿಡ್ಕೊಂಡು ನಿಂತಿನ. ನನ್ನ ದೋಸ್ತ ಅವ ನಿಶಾಂತ್ ದೇಶ್ಮುಖ್ ಅವ ಫೋನ್ ಹಚ್ಚಿದ್ ನಂಗೆ. ನಿಮ್ಗೆ ಮೊದ್ಲು ಅವ್ರ ನೋಡಿದ್ರೇನ್ರಿ? ಇದನ್ನ ಮೊದ್ಲೇ ಅವ್ರ ನೋಡಿರು. ಅವ ಫೋನ್ ಹಚ್ಚಿದ್ ನಂಗೆ, ಭೈ ನಿಂಗ್ ರಿಸಲ್ಟ್ ಬಂದೈತಿ ಮತ್ತೆ 551 ರ್ಯಾಂಕ್ ಸಿಕ್ಕೈತಿ. ಅಲ್ಲೇ ಠಗರ ಬಿಟ್ಟು ಜರ ಅದ ಅವಾಗ ಜರ ಕಣ್ಣೀರ್ ಬಂದು ಅವಾಗ ಅಂದ್ರೆ ರಿಯಾಕ್ಷನ್ ಹೆಂಗಿತ್ರಿ? ಅಂದ್ರೆ ನಮ್ ಹಳೆಲ್ಲ ಇದ್ರು ಅವ್ರಿಗೆ ಏನ ಅಂದ್ರೆ ಈಗೂ ಏನ್ ಅನಿಸ್ತಿದ್ವಿ, ದೊಡ್ಡ ಆದ್ಮಿ ಆಗಿದ ಖರೆ ಅವ್ನ ಮೇಲೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಆಯ್ತು ಇನ್ನ ಅವ್ರಿಗೆ ಅಂದ್ರೆ ಗೊತ್ತಿಲ್ಲ. ಒಟ್ಟು ಸಾಯವಾಗಿದ ಒಟ್ಟು ಸಾಯವಾಗಿ ಹುಡುಗ ಒಟ್ಟು ಸಾಯವಾಗಿ ಎರಡ್ ಸಿಚುವೇಶನ್ ಇರ್ತಾವ್ರಿ. ಮನುಷ್ಯ ಯಾವಾಗ ಬಿಟ್ಬಿಡ್ತಿದ್ದಿ, ಹಿಂದ್ ಹೋಗಾಕ ಯಾವಾಗ್ರಿ ಹಾದಿ ಇದ್ರೆ ಬಿಟ್ಬಿಡ್ತಿದ್ವಿ. ಹಿಂದ್ ಹೋಗಾಕ ಹಾದಿ ಏನಿಲ್ಲ ಮತ್ತೆ ಬಿಟ್ಟು ಅದಕ್ಕೆ ಬಿಡ್ತಾನ. ಹಿಂದ್ ಪರಿಸ್ಥಿತಿ ಇಲ್ಲ. ಹಿಂದ್ ಹೋಗುದ್ ಹಗ್ಗನೇ ಎಲ್ಲ ಕಟ್ ಮಾಡಿ ಇಟ್ಟಿದೀವಿ. ಮತ್ತೆ ಪಾದ್ರಿ ಬಿ ಮೂತಿ ಅಂತ ತಗೊಂಡ್ ಹೋಗ್ಬೇಕು. ಮತ್ತೆ ಎಲ್ರಿ ದುಡಿಯಾಕ ಬೇಕು ಅಂದ್ರೆ ಕಲ್ತಿದ್ದೀವಿ ಅಂದ್ರೆ ಎಲ್ರಿ ದುಡಿಯಾಕಬೇಕು. ನನ್ನ ಒಬ್ಬ ದೋಸ್ತ ಇದ್ದ ಅಕ್ಷಯ್ ಸೋಳಂಕರ್ ಅಂತ ಒಬ್ಬ, ಅವ್ ನಂಗ ಫೈನಾನ್ಷಿಯಲ್ ಪ್ರಿಪರೇಷನ್ದಾಗ ಫೈನಾನ್ಷಿಯಲ್ ಹೆಲ್ಪ್ ಬಿ ಮಾಡಿದ. ತಿಂಗಳಿಗೆ ನಂಗ 3-4 ಸಾವಿರ ಅವ್ನ ಹೆಂಡತಿ ಬಿ ಅವ್ರ 2 ಮಂದಿ ಬಿ ಕಳಿಸ್ತೀರಿ ನಂಗೆ ರೊಕ್ಕ. ಸೊ ಅವಂಗೂ ಬಿ ಫೋನ್ ಹಚ್ಚಿ ಕಳಿಸಿ. ಮನೆ ಕಡೆ ಪರಿಸ್ಥಿತಿ ಸ್ವಲ್ಪ ಫೈನಾನ್ಷಿಯಲ್ ವೀಕ್ ಇತ್ತ ಅವ್ರು 2 ಮಂದಿ ಹೆಲ್ಪ್ ಮಾಡ್ತೀರಿ ನಂಗೆ. ಅನ್ನ ಬಿ ಥೋಡೆ ರೊಕ್ಕ ಕಳಿಸ್ತಿದ್ದ, ಅವರು ಬಿ ಕಳಿಸ್ತಿರು. ಸೊ ಅಂತ ಅದು ನಂಗೆ ಅವಂಗೂ ಬಿ ಫೋನ್ ಹಚ್ಚಿ ಹೇಳು. ಅವ ಆಫೀಸ್ದಾಗ ಜಾಬ್ನಾಗ ಇದ್ದ, ಅವ ಅಲ್ಲೇ ಕೀಕಾಕ್ ಚಾಲು ಮಾಡಿದ ಅಲ್ಲೇ.